ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಇವತ್ತು ನನಗೆ ಒಂದು ಎಕ್ಸಾಮ್ ಇದೆ, ಅಂದ್ರೆ ಟೆಸ್ಟ್ ಇದೆ, ಡ್ರೈವಿಂಗ್ ಟೆಸ್ಟ್. ಸೊ ಅದರಲ್ಲಿ ಪಾಸ್ ಆದ್ರೆ ನನಗೆ DL ಸಿಗುತ್ತೆ. ಇವತ್ತು ಅಲ್ಲಿಗೆ ಹೋಗ್ತಾ ಇದೀವಿ. ವೀಕ್ ಡೇಸ್ ಅಲ್ಲಿ ತಗೊಂಡಿರ್ಲಿಲ್ಲ ನಾನು. ನನಗೇನು LLR ಕಾರ್ಡ್ ಕೊಟ್ಟಿರ್ತಾರಲ್ಲ ಅದು ಈಗ ನಾಳೆಗೆ ಮುಗಿಯುತ್ತೆ. ಸೊ ಇವತ್ತು ನಾವು ಟೆಸ್ಟ್ ತಗೊಳಕ್ ಹೋಗ್ತಾ ಇದೀವಿ. ಸ್ಯಾಟರ್ಡೇ ಇವತ್ತು. ಸೊ ಒಂದ್ ಸ್ವಲ್ಪ ನರ್ವಸ್ ಇದೆ, ಹೇಗಾಗುತ್ತೋ ಏನೋ ಅನ್ನೋದು. ಬಟ್ ಚೆನ್ನಾಗೇ ಓಡಿಸ್ತೀನಿ ಕಾರು, ಚೆನ್ನಾಗಿ ಡ್ರೈವ್ ಮಾಡ್ತೀನಿ ಸೇಫ್ ಆಗಿ. ಸೊ ಸ್ವಲ್ಪ ಎಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡ್ತೀನಿ. ಯಾಕೆಂತಂದ್ರೆ ನನ್ನ ಹಸ್ಬೆಂಡು ಹಂಗೆ ಒಂಚೂರು ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದ್ರೆ ನೋ 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 ಈ ತರ ಮಾಡಂಗಿಲ್ಲ, ಹಿಂಗ್ ಮಾಡ್ಬೇಕಂತ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ನಾನು ಕೂಡ ಯಾವುದೇ ರೂಲ್ಸ್ ತಪ್ಪಿಸ್ದಲೆ ಫಾಲೋ ಮಾಡ್ತೀನಿ. ಸೊ ಅದೇ ಮೇನ್ ಅಲ್ಲಿ. ಹಾಗೆ ಪ್ಯಾರಲಲ್ ಪಾರ್ಕಿಂಗ್ ಮಾಡ್ಬೇಕು, ಅಂದ್ರೆ 2 ಕಾರ್ ಹಿಂದೆ ಮುಂದೆ ನಿಂತಿರುತ್ತೆ, ಅದು ಮಧ್ಯ ನಾವು ಪಾರ್ಕ್ ಮಾಡುವಂಥದ್ದು. ಸೊ ಇದಿಷ್ಟನ್ನ ಅವರು ನೋಡ್ತಾರೆ. ಹಾಗೆ ರಿವರ್ಸ್ ಹೋಗುವಂಥದ್ದು ಅದೆಲ್ಲ ನೋಡ್ತಾರೆ. ಸೊ ನೋಡೋಣ ಹೇಗಾಗುತ್ತೋ ಎಕ್ಸಾಮು. ಸ್ವಲ್ಪ ನರ್ವಸ್ ಇದೆ. ಹೋಪ್ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೊಳ್ತೀನಿ. DL ಸಿಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಹಾಗೇನೆ ಅಲ್ಲಿ ನಾವು ಹೋಗ್ತಾ ಇರೋ ಏರಿಯಾ ಬಂದು ಚೈನಾ ಟೌನ್ ಅಂತ. ಸೊ ಚೈನೀಸೇ ಫುಲ್ಲು, ಅಲ್ಲೆಲ್ಲ ಚೈನೀಸೇ ಇರ್ತಾರೆ. ಸೊ ಅಲ್ಲಿ ಒಂದು ಮಾರ್ಕೆಟ್ ಇದೆ, ಅಲ್ಲಿ ಸುಮಾರು ವೆರೈಟೀಸ್ ಸಿಗುತ್ತೆ ಅಂತ ನಾನು ಕೇಳಿದ್ದೀನಿ. ಸೊ ಹಾಗಾಗಿ ಅಲ್ಲೇ ಹೋಗ್ತಾ ಇರೋದ್ರಿಂದ ಡ್ರೈವಿಂಗ್ ಇದಕ್ಕೆ ಟೆಸ್ಟ್ಗೆ. ಸೊ ಅಲ್ಲೇ ಗ್ರಾಸರೀಸು ಮಾಡ್ಕೊಂಬರೋಣ ಅಂತ ಅನ್ಕೊಂಡಿದೀವಿ. ಫಸ್ಟ್ ಟೈಮ್ ಚೈನಾ ಟೌನಿಗೆ ಹೋಗ್ತಾ ಇರೋಂಥದ್ದು. ಸೊ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಬ್ರೇಕ್ಫಾಸ್ಟ್ಗೆ ನಾನು ಇವತ್ತೇನು ಜಾಸ್ತಿ ಮಾಡ್ತಾ ಇಲ್ಲ. ಜಸ್ಟ್ ಹಾಲು, ಚಿಯಾ ಸೀಡ್ಸು, ಓಟ್ಸು, ಸ್ವಲ್ಪ ಶುಗರ್ ಹಾಕಿದ್ದೀನಿ, ಬ್ರೌನ್ ಶುಗರು. ಹಾಗೆ ಫ್ರೂಟ್ಸ್ಗೆ ನಾನು ರೆಡ್ ಗ್ರೇಪ್ಸ್ ಮತ್ತೆ ಲಿಚಿ ಫ್ರೂಟ್ಸ್ ನ ತಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಒಳಗಡೆ ಒಂಥರ ಕ್ರಂಚಿ ಇರುತ್ತೆ, ವೈಟ್ ಕಲರ್, ಅದು ಬಹಳ ಚೆನ್ನಾಗಿರುತ್ತೆ. ಸೊ ಇಷ್ಟ ಬೆಳಗಿನ ಬ್ರೇಕ್ಫಾಸ್ಟ್ ನಮ್ದು. ಎಸ್, ಒಂದು 8:45, 9 ಗಂಟೆ ಅಷ್ಟರಲ್ಲಿ ನಾವು ಅಷ್ಟರ ಒಳಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂತ ತೋರಿಸಿದ್ನಲ್ಲ, ಓಟ್ಸು ಮತ್ತು ಫ್ರೂಟ್ಸು, ಆಮೇಲೆ ಎಳ್ನೀರು, ಇಲ್ಲಾಂದರೆ ಟೋಸ್ಟು, ಪೀನಟ್ ಬಟರು, ಇಲ್ಲಾಂದರೆ ಹೆಸರು ಕಾಳಿಂದ ಏನಾದರೂ ಹಿಂಗೆ ಏನಾದರೂ ದೋಸೆ ಇಡ್ಲಿ ಮಾಡ್ತೀವಿ. ಏನು ಮಾಡ್ತಾ ಇದ್ದೀರಿ ಇಬ್ಬರು? ನಾನು ಇವಳಿಗೆ ಮೂಲಂಗಿ ಸೌತೆಕಾಯಿ ಹೆಚ್ಚಿಕೊಡ್ತಾ ಇದ್ದೀನಿ. ಮೂಲಂಗಿ ಸೌತೆಕಾಯಿ ಹೆಚ್ಚಿಕೊಡಕತ್ತೀರಾ? ನೀನೇನು ಮಾಡ್ತಾ ಇದೆಯಾ ಕಂದ? ರಾಗಿ ಬೌಲ್ ಇದು. ಓ, ರಾಗಿ ಮಾಲ್ಟ್ ಮಾಡ್ತಾ ಇದೀಯಾ? ಓಕೆ, ಮಿಲ್ಕ್ ಹಾಕಿ ರಾಗಿ ಮಾಲ್ಟ್ ಮಾಡ್ತಾ ಇದೀಯಾ? ನೀವೇನೇ ಎರಿತಾ ಇದ್ದೀರಲ್ಲ. ನಾವು ಇದು ಮಾಡ್ತಾ ಇದ್ದೀವಿ. ಏನದ? ಸೌತೆಕಾಯಿ ಮೂಲಂಗಿ ಪಚಡಿ. ಅದು ಕೇಕಾ? ಬೇಬೀಸ್ ಬರ್ಡೇ ಕೇಕಾ? ಆಯ್ತು ಕಂದ, ಎಷ್ಟು ಚೆನ್ನಾಗಿದಾವಲ್ಲಪ್ಪ ನಿಂದು ಆಟ ಸಾಮಾನ. ತಗೋಕಂದಮ್ಮ, ಇದು ಒಗ್ಗರಣೆ ಹಾಕ್ಲಾ? ಹಾಕ್ರಿ. ಕುಕ್ಕರ್ನಾಗ ಏನೋ ಇಟ್ಟಿಯಾ? ಕುಕ್ಕರ್ನಾಗೆ ಸಾಂಬಾರ್ ಮಾಡ್ತಾ ಇದ್ದಾಳೆ. ಹೌದಾ? ನಂಗೆ ಚಿಕನ್ ಮಾಡ್ಕೊಡ. ಓನ್ಲಿ ಫಾರ್ ಕಿಡ್ಸ್. ವೆಜಿಟೇರಿಯನ್ ಪಾರ್ಟಿ ಹೇಳು. Vegetarian party with some snack here. ಓಕೆ ಆಯ್ತು ಅವಳಪ್ಪ. ಅಪ್ಪ ಮಗಳ ಆಟ ಜೋರಿದೆ. ಈಗ ನಾವು ಚೈನಾ ಟೌನಲ್ಲಿ ಇದ್ದೀವಿ. ಸೊ ಇಲ್ಲಿ ಎಲ್ಲ ಅಂಗಡಿಗಳು ಈವನ್ ಬರ್ದಿರೋದು ಸಹಿತ ಚೈನೀಸಲ್ಲೇ ಬರ್ದಿದ್ದಾರೆ.
ಇಲ್ಲಿ ಒಂದು ಹಾಂಗ್ಕಾಂಗ್ ಸೀ ಫುಡ್ ಅಂತ ಸಿಟಿ ಅಂತ ಇದೆ. ಸೊ ಅಲ್ಲಿ ನಾವು ಒಂದಿಷ್ಟು ಫಿಶ್ ತಗೊಳ್ಳೋಣ ಅಂತ, ನೋಡೋಣ ಹೇಗಿರುತ್ತೆ ಫಿಶು ಇಲ್ಲಿ ಅಂತ ನೋಡೋಕ್ಕಂತ ಬಂದಿದ್ದೀನಿ. ನಾನು ಬಂದಿರೋದಂತೂ ಫಸ್ಟ್ ಟೈಮ್ ಇಲ್ಲಿಗೆ. ಇದಕ್ಕೆ ಚೈನಾ ಟೌನ್ ಅಂತಲೇ ಹೇಳ್ತಾರೆ. ಸೊ ತೋರಿಸ್ತೀನಿ ನಿಮಗೂ ಕೂಡ. ಕ್ಲಿನಿಕ್ ಇದೆ, ಮತ್ತು ಕೆಫೆ ಇದೆ, ಚೈನೀಸ್ದು, ಚಿಕನ್ ಇದು ಇದೆ, ಹರ್ಬ್ ಸೈನ್ಸ್ ಅಕ್ಯುಪಂಚರ್ ಕ್ಲಿನಿಕ್ ಇದೆ, ಹೇರ್ ಸಲೂನ್ ಇದೆ, ಆಮೇಲೆ ರೆಸ್ಟೋರೆಂಟ್ ಅನ್ಕೋತೀನಿ, ಅಕ್ಯುಪಂಚರ್ದಿದೆ, ಲಿಕ್ಕರ್ ಸಿಟಿ ಇದೆ, ಡೆಂಟಲ್ ಕೇರ್ ಇದೆ, ಹಾಗೆಯೇ ಇಲ್ಲೂ ಒಂದಿಷ್ಟು ಗೋಲ್ಡನ್ ಡಂಪ್ಲಿಂಗ್ ಹೌಸ್ ಅಂತೆ. ಎಲ್ಲ ಚೈನೀಸಲ್ಲೇ ಇದೆ ನೋಡಿ, ಫುಲ್ಲು ಚೈನಾ ಟೌನ್ ಇದು. ಹಾಗೆ ಅಲ್ಲೆಲ್ಲ ಪೇಂಟಿಂಗ್ ಮಾಡಿದ್ದಾರೆ ಗೋಡೆ ಮೇಲೆ ಚೆನ್ನಾಗಿ. ಚರಿ ಏನಾ ನಾವು ಒಳಗಡೆ ಎಂಟರ್ ಆಗ್ತಿದ್ದಂಗೆ ನೋಡ್ತಾ ಇರ್ಬೋದು ಎಷ್ಟೆಲ್ಲ ವೆರೈಟೀಸ್ ಆಫ್ ಫ್ರೂಟ್ಸ್ ಇದ್ದಾವೆ ಅಂತ. ಡ್ರ್ಯಾಗನ್ ಫ್ರೂಟು, ಪೊಮಗ್ರಾನೇಟು, ಮ್ಯಾಂಗೋ, ಹಾಗೆ ಇಲ್ಲಿ ಪ್ರೈಸು ಕೂಡ ನೀವು ನೋಡ್ತಾ ಇರ್ಬೋದು. ಕೆಲವೊಂದು ಈಚ್ ಅಂತ ಇದೆ, ಕೆಲವೊಂದು LBs ಪ್ರಕಾರ ಇದೆ. ಹಾಗೆ ಚೈನೀಸ್ದು ಡಯಪರ್ಸ್ಗಳಾಗಿರ್ಬೋದು, ಸೀವೀಡ್ ಆಗಿರ್ಬೋದು. ಹೆಂಗಾಗಿತ್ತು ಅಂತಂದರೆ ನನಗೆ ಅಷ್ಟೊಂದು ಫ್ರೂಟ್ಸು, ಆಮೇಲೆ ವೆಜಿಟೇಬಲ್ಸು, ಸೊಪ್ಪುಗಳು ಇವೆಲ್ಲ ನೋಡ್ಬಿಟ್ಟು ಇದೇನು ಇಷ್ಟೊಂದು ವೆರೈಟಿ ಇದಾವಲ್ಲಪ್ಪ ಈ ಮಾರ್ಕೆಟಲ್ಲಿ ಏನಂಗೆ ಆಗಿತ್ತು. ಯಾಕೆಂದ್ರೆ ನಾವು ಯೂಶಲಿ ಹೋದಾಗ ನಾರ್ಮಲ್ ವೆರೈಟೀಸ್ ಅಷ್ಟೇ ನಾವು ನೋಡೋಕ್ಕೆ ಸಿಗುತ್ತೆ. ಬಟ್ ಈ ಮಾರ್ಕೆಟಲ್ಲಿ ಸುಮಾರು ನೋಡ್ತಾ ಇರ್ಬೋದು. ಹಲಸಿನಣ್ಣಿಂದು ಹೋಲ್ ಪ್ಯಾಕ್ ಇದೆ. ನನಗೆ ನಿಜವಾಗ್ಲೂ ಇಷ್ಟ ಆಗಿತ್ತು ತಗೊಳ್ಳೋಣ ಅಂತ. ಬಟ್ ಸಖತ್ ಎಕ್ಸ್ಪೆನ್ಸಿವ್ ಇತ್ತು. $15 ಒಂದು ಚಿಕ್ಕ ಬಾಕ್ಸಿಗೆ. ಸೊ ನನಗೆ ಅದು ಜಾಸ್ತಿ ಆಯ್ತಪ್ಪ ಅಂತ ಅನಿಸ್ತು. ಹಾಗೆ ಹಲಸಿನಣ್ಣಿಂದು ವೆರೈಟೀಸು ನೋಡ್ಬೋದು ಎಷ್ಟಿದೆ ಅಂತ. ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ. ಹಾಗೆಯೇ ಈ ಏನಂತಾರೆ ಗೆಣಸಲ್ಲೂ ಸುಮಾರು ವೆರೈಟೀಸು. ಮಶ್ರೂಮ್ ತೊಗೊಂಡ್ರೆ ಮಶ್ರೂಮಲ್ಲೂ ಸುಮಾರು ವೆರೈಟೀಸು. ಆಮೇಲೆ ಕಡಲೆಕಾಯಿ ನೋಡ್ತಾ ಇರ್ಬೋದು. ಶೇಂಗಾ, ಇದನ್ನ ಉಪ್ಪು ಹಾಕಿ ಕುದಿಸಿ ತಿಂದರೆ ಸಖತ್ತಾಗಿರುತ್ತೆ. ಹಾಗೆ ವೆಜಿಟೇಬಲ್ಸಲ್ಲೂ ಅಷ್ಟೇ ಸುಮಾರು ಇತ್ತು. ಇಲ್ಲಿ ನೋಡಿ ಹಲಸಿನಣ್ಣು ದೊಡ್ಡದೇ ಸಿಗತ್ತೆ. ಅದೇ ಇದು ಒಂದು LBಗೆ 0.79 cents ಅಂತ ಇತ್ತು. ಬಟ್ ಇದು ಬೇಜಾನಾಗೋಗುತ್ತೆ, ಅದನ್ನ ಹೆಚ್ಚಿ ಮಾಡೋದಲ್ಲ, ನಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸೀ ಫುಡ್ ಅಂತೂ ಓ ಮೈ ಗಾಡ್, ನಿಜವಾಗ್ಲೂ ನಾನು ನೋಡ್ಬಿಟ್ಟು ಒಂಥರ ಓವರ್ವೆಲ್ಮ್ಡ್ ಅಂತ ಅಂತಾರಲ್ಲ ಆ ಥರ ಆಗೋಗಿತ್ತು ನನಗೆ. ಎಷ್ಟು ವೆರೈಟೀಸು ನಮ್ಮ ಇಂಡಿಯಾದಲ್ಲಿ ಸಿಗೋವಂಥ ಪ್ರತಿ ಒಂದು ಫಿಶ್ ಕೂಡ ನಾನು ಅಲ್ಲಿ ನೋಡಿದೆ. ಹಾಗೆಯೇ ಲೈವ್ ಫಿಶ್ ಆಗಿರ್ಬೋದು. ಇಲ್ಲಿ ವೈಲ್ಡ್ ಕಾಟ್ ಮತ್ತು ಫಾರ್ಮ್ ರೈಸ್ ಅಂತ 2 ಥರ ಮಾಡಿರ್ತಾರೆ. ವೈಲ್ಡ್ ಕಾಟ್ ಅಂತಂದರೆ ಸಮುದ್ರದಲ್ಲಿ ಹಿಡ್ಕೊಂಬಂದಿರೋವಂಥದ್ದು. ಫಾರ್ಮ್ ರೈಸ್ ಅಂದರೆ ಈ ಥರ ಪುಟಾಣಿ ಏನೋ ಒಂದು ಅಕ್ವೇರಿಯಂ ಥರನೇ ಈ ಥರ ಮಾಡಿಬಿಟ್ಟು ಅಲ್ಲಿ ಬೆಳೆಸೋ ಅಂಥದ್ದು. ಸೊ ಫಾರ್ಮ್ ರೈಸ್ಗಿನ್ನ ವೈಲ್ಡ್ ಕಾಟು ಬಹಳ ಚೆನ್ನಾಗೆ ಮಕ್ಕಳಿಗೆ ಆಗಿರ್ಬೋದು, ನಾವೇ ತಿನ್ನೋಕ್ಕೆ. ಇನ್ನೊಂದು ಸತಿ ಹೋದಾಗ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ಯಾವ ಥರ ವೆರೈಟಿ ಫಿಶ್ ಇತ್ತು ಅಂತ ಹೇಳಿ. ನೋಡಿದ್ರಲ್ಲ ನೀವು ಚೈನಾ ಟೌನಿಗೆ ಹೋಗಿದ್ದು. ಸೊ ಅಲ್ಲಿ ಸಾಕಷ್ಟು ಐಟಮ್ಸ್ಗಳಿತ್ತು. ಹಾಗೆ ಸೀ ಫುಡ್ಡಲ್ಲಂತೂ ನಾವು ನೋಡದೇ ಇರೋದೆಲ್ಲ ಇತ್ತು ಅಲ್ಲಿ. ಆ್ಯಕ್ಚುಲಿ ಅಷ್ಟು ವೆರೈಟೀಸ್ ಇತ್ತು. ಬಟ್ ನನಗೆ ಸ್ವಲ್ಪ ದಿನದಿಂದ ಫಿಶ್ ತಿನ್ನಬೇಕು ಅಂತ ಅನಿಸ್ತಿತ್ತು. ಅದರಲ್ಲೂ ನಾನು ಇವತ್ತು ಹೋಗಿ ನೋಡಿದಾಗ ಅಲ್ಲಿ ಪಾಂಪ್ಲೆಟ್ ಫಿಶ್ ಇತ್ತು. ಸೊ ಅದಕ್ಕೆ ಅದನ್ನ ತಗೊಂಡ್ಬಂದಿದ್ದೀನಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಪಾಂಪ್ಲೆಟ್ ಫಿಶ್ ಅಂತ ಏನು ಕರಿತೀವಲ್ಲ ನಾವು ಇಂಡಿಯಾದಲ್ಲಿ, ಅದು ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ಇಲ್ಲೂ ಕೂಡ ಇದು ಎಕ್ಸ್ಪೆನ್ಸಿವ್. 4 ಫಿಶ್ಗೆ $26 ಆಯಿತು, ಅಂದರೆ 2300 ಹಾಗೇನೋ ಆಗುತ್ತೆ. ಸೊ ಇದನ್ನು ಇವಾಗ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ, ಒಳಗಡೆ ಎಲ್ಲ ತೆಗೆದು. ಹಾಗೆ ಈ ಥರ ಸ್ಲೈಸ್ ಮಾಡಿ ಕೊಟ್ಟಿದ್ದಾರೆ, ಸುಮ್ಮನೆ ಕಟ್ಟಿಂಗ್ಸ್ ಥರ ಮಾಡಿ. ಸೊ ಇದಕ್ಕೆ ಇವಾಗ ಮಸಾಲಾನ ಮಾಡ್ಕೋತೀನಿ. ಇದು ಇನ್ನೊಂದ್ಸತಿ ನೀಟಾಗಿ ವಾಶ್ ಮಾಡಿ. ಸೊ ಇದರಲ್ಲಿ 2 ಥರ 3 ಥರ ಬರುತ್ತೆ. ಇದು ಒಂದು ಗೋಲ್ಡನ್ನು, ಬ್ಲ್ಯಾಕು, ಸಿಲ್ವರು, ಪಾಂಪ್ಲೆಟ್ ಅಲ್ಲೇ ಕಲರ್ಸ್ ಬರ್ತವೆ. ಸೊ ನಾನು ಸಿಲ್ವರ್
ಪಾಂಪ್ಲೆಟ್ ತಗೊಂಡೆ. ಹಾಗೆ ಇದ್ರ ಒಳಗೂ ಫಾರ್ಮ್ ರೈಸ್ ಮತ್ತೆ ವೈಲ್ಡ್ ಕಾಟ್ ಅಂತ ಸಿಗತ್ತೆ. ಸೊ ವೈಲ್ಡ್ ಕಾಟ್ ಅಂತಂದ್ರೆ ಅಂದ್ರೆ ಸಮುದ್ರದಲ್ಲಿ ಅಲ್ಲಿ ಹಿಡಿದ್ಕೊಂಡ್ ಬಂದಿರೋ ಅಂಥದ್ದು. ಫಾರ್ಮ್ ರೈಸ್ ಅಂದ್ರೆ ಅಲ್ಲೇ ಬೆಳೆಸಿರ್ತಾರಲ್ಲ ಮೀನ್ ಸಾಗಾಣಿಕೆ ಆಚಾರ ಮಾಡಿರೋ ಅಂಥದ್ದು. ಸೊ ಇಲ್ಲಿ 2 ಇದಾವು, ಹಾಗೆ ಅಲ್ಲೇ 2 ಇದಾವು. ಅದನ್ನ ವಾಶ್ ಮಾಡ್ತೀನಿ ಚೆನ್ನಾಗಿ. ಸೊ ಇದು ಬಂದು ವೈಲ್ಡ್ ಕಾಟೆ ತಗೊಂಡ್ಬಂದಿರೋ ಅಂಥದ್ದು. ನಾವು ಸ್ವಲ್ಪ ಕಾಸ್ಟ್ಲಿ ಅದನ್ನು ವೈಲ್ಡ್ ಕಾಟೆ ಚೆನ್ನಾಗಿ ಅಂತ ತಗೊಂಡ್ಬಂದಿದ್ದೀನಿ. ಅವರು ವಾಶ್ ಮಾಡಿ ಕೊಟ್ಟಿದ್ದಾರೆ, ಬಟ್ ನಾನು ಇನ್ನೊಂದ್ಸತಿ ಕ್ಲೀನಾಗಿ ಅದನ್ನ ವಾಶ್ ಮಾಡ್ತೀನಿ. ಇವತ್ತು ಸ್ಪೆಷಲ್ ಡಿಶ್ ನಮ್ಮ ಮನೇಲಿ ಉದ್ಕ ಮುದ್ದೆ ಅಂತ ಹೇಳ್ತಾರೆ. ಸೌತ್ ಕಡೆ ಉಪ್ಸಾರು ಅಂತ ಹೇಳ್ಬೋದು, ಮೊಸಪ್ಪು ಏನೋ ಹೇಳ್ತಾರೆ ಆ ಕಡೆ, ನಮ್ಗೆ ಗೊತ್ತಿಲ್ಲ. ಇಲ್ಲಿ ನೋಡುತ್ತಾ ಇರ್ಬೋದು ಸಾಂಬಾರು. ಸೊ ಅದಕ್ಕೆ ಇದು ಬೇಳೆ ಬಸ್ಕೊಂಡು ಇಟ್ಕೊಂಡಿದ್ದೀನಿ, ಬೇಳೆ ಮತ್ತೆ ಸೊಪ್ಪು. ಇಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ ಅದನ್ನ ಇದಕ್ಕೆ ಹಾಕಿ ಸೊಪ್ಪು ರೆಡಿ ಆಗುತ್ತೆ. ಸೊ ನನ್ನ ಹಸ್ಬೆಂಡಿಗೂ ಇಷ್ಟ, ಇದು ನನಗೂ ಇಷ್ಟ. ತುಂಬಾ ದಿನದಿಂದ ಮಾಡಕ್ಕೆ ಆಗಿರ್ಲಿಲ್ಲ. ಸೊಪ್ಪು ಸಿಗ್ಬೇಕಲ್ಲ, ಮೆಂತೆ ಸೊಪ್ಪು ಮತ್ತೆ ಸಬ್ಬಸ್ಗೆ ಸೊಪ್ಪು, ಮೆಂತೆ ಸೊಪ್ಪು ಅವೆಲ್ಲ ಸಿಗ್ಬೇಕಲ್ಲ. ಸೊ ಇವತ್ತು ಸಿಕ್ಕಿದೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೇಳೆ ಜಾಸ್ತಿ ಬೆಂದ್ಬಿಟ್ಟಿದೆ, ಬಟ್ ಸ್ವಲ್ಪ ಉದ್ರಿದ್ರೆ ಚೆನ್ನಾಗಿರುತ್ತೆ ಬೇಳೆ. ಅಂಡ್ ಈ ಸಾಂಬಾರು ಇದೆಲ್ಲ ಮಾಡೋದು ಸ್ವಲ್ಪ ಕಷ್ಟನೇ. ನಾನು ನಮ್ಮ ಮಮ್ಮಿ ಹತ್ರ ಹೇಳಿಸ್ಕೊಂಡ್ ಮಾಡಿದೆ, ಬಟ್ ತುಂಬಾನೇ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಮಾತ್ರ ತಿನ್ನಕ್ಕೆ. ನಾನು ನಿಮ್ಗೆ ಯಾವಾಗಾದ್ರೂ ರೆಸಿಪಿ ಶೇರ್ ಮಾಡ್ತೀನಿ. ಹಾಗೆ ಅದಕ್ಕೆ ನಾನು ಬ್ರೌನ್ ರೈಸ್ ಮಾಡಿದ್ದೆ. ಇತ್ತೀಚೆಗೆ ನಾವು ಈ ರೈಸ್ನ ತಿಂತಿದ್ದೀವಿ, ಅಂದರೆ ಮಟ್ಟ ರೈಸ್ ಅಂತ ಹೇಳ್ತಾರೆ. ಇಲ್ಲಿ ಈ ಉತ್ತರ ಕನ್ನಡ ಸೈಡ್ ಸಿಗತ್ತೆ, ಮಂಗಳೂರು ಆ ಥರ ಅಲ್ಲಿ ತಿಂತಾರಲ್ಲ, ಆ ಥರ ತಿನ್ನೋಣ ಅಂತ. ನಾನು ಅದರಲ್ಲಿ ಗಂಜಿ ಟ್ರೈ ಮಾಡಬೇಕು. ನಿಮ್ಗೆ ಯಾರಿಗಾದ್ರೂ ಆ ಕಡೆ ಸೈಡ್ ಇರೋರು ಈ ಕಟೀಲು ದೇವಸ್ಥಾನದಲ್ಲಿ ಗಂಜಿ ಅಂತ ಕೊಡ್ತಾರೆ ಉಪ್ಪಿನಕಾಯಿ ಜೊತೆ. ಆ ರೆಸಿಪಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಪ್ಲೀಸ್ ನನಗೆ ಶೇರ್ ಮಾಡಿ. ನಂಗೆ ತುಂಬಾ ಇಷ್ಟ ಆ ಅನ್ನದ ಗಂಜಿ ಮತ್ತು ಉಪ್ಪಿನಕಾಯಿ ಕಾಂಬಿನೇಷನು. ನಾನು ಫಿಶ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ, ಮಸಾಲಾನ ರುಬ್ಕೊಂಡು ಅದನ್ನು ಹಚ್ಚಿ ಇಟ್ಟಿದ್ದೆ. ಸೊ ಚೆನ್ನಾಗಿ ಅದು ಹೀರ್ಕೊಳ್ಳಿ ಮಸಾಲಾನ ಅಂತ. ಆಮೇಲೆ ಅದನ್ನು ಫ್ರೈ ಮಾಡೋಣ, ಜಸ್ಟ್ ತವಾ ಫ್ರೈ ಥರ ಮಾಡೋಣ ಅಂತ. ಕರಿ ನನ್ನ ಹಸ್ಬೆಂಡು ಕರಿ ಮಾಡು ಅಂತಂದ್ರು. ಸೊ ಹಾಗಾಗಿ ಓಕೆ ಅಂತ ಫಸ್ಟ್ ನಾನು ಈ ಥರ ಮ್ಯಾರಿನೇಟ್ ಮಾಡಿದ್ದಂತಹ ಮಸಾಲದ ಜೊತೆ ಜಸ್ಟ್ ಈ ಥರ ತವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಸ್, 4 ಫಿಶ್ ತೊಗೊಂಡು ಬಂದಿದ್ದೆ ನಾನು. 4 ಫಿಶ್ನು ನಾನು ಈ ಥರ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮಸಾಲಾನ ರೆಡಿ ಮಾಡಿಕೊಂಡೆ. ಮಸಾಲ ರೆಡಿ ಮಾಡಿಕೊಂಡು ಸೊ ಅದನ್ನು ಫಿಶ್ನ ಇದ್ರೊಳಗೆ ಹಾಕಿ ಜಾಸ್ತಿ ಏನು ಇದು ಮಾಡಲ್ಲ, ಸ್ವಲ್ಪ ಮಸಾಲ ಎಲ್ಲ ಈ ಫಿಶ್ ಇಟ್ಕೊಳ್ಳಿ ಅಂತ ಒಂದು ಸ್ವಲ್ಪ ಹೊತ್ತು ಮೇಲೆಲ್ಲ ಈ ಥರ ಮಸಾಲ ಹಾಕ್ಬಿಟ್ಟು ಒಂಚೂರು ಬೇಯಿಸ್ತೀನಿ ಅಷ್ಟೇ. ಯಾಕೆಂದರೆ ಫ್ರೈ ಮಾಡಿರೋದ್ರಿಂದ ಆಲ್ರೆಡಿ ಅದು ಫಿಶ್ ಚೆನ್ನಾಗಿ ಫ್ರೈ ಆಗಿರುತ್ತೆ, ಬಟ್ ಈ ಮಸಾಲ ಒಂದು ಸ್ವಲ್ಪ ಒಳಗಡೆ ಹೋಗಲಿ ಅಂತ ಅಷ್ಟೇ. ನನಗೆ ಅಷ್ಟು ನಾನು ಸೀ ಫುಡ್ ಮಾಡದೇ ಇರೋ ಕಾರಣ ನನಗೆ ಅಷ್ಟೊಂದು ರೆಸಿಪಿಗಳು ಗೊತ್ತಿಲ್ಲ. ಬಟ್ ನಿಮಗೆ ಯಾರಿಗಾದ್ರೂ ಯಾವುದಾದ್ರೂ ಚಾನಲ್ ಹೆಸರು ಗೊತ್ತಿದ್ದರೆ ನನಗೆ ರೆಕಮೆಂಡ್ ಮಾಡಿ. ಸೊ ನಾನು ಫಿಶ್ ಟ್ರೈ ಮಾಡಬೇಕು, ಚೆನ್ನಾಗಿರುವಂತಹ ಫಿಶ್ ಕರಿ ಆ್ಯಂಡ್ ಬೇರೆ ಬೇರೆ ಥರ ಸೀ ಫುಡ್ನ ಟ್ರೈ ಮಾಡಬೇಕು. ಆ್ಯಂಡ್ ಯಾವ ಸೀ ಫುಡ್ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನೋದನ್ನ ನನಗೆ ತಿಳಿಸಿ. ತುಂಬ ಜನ ಮಂಗಳೂರು ಮತ್ತು ಉಡುಪಿ ಕಡೆಯವರು ಯಾರು ಜಾಸ್ತಿ ಸೀಗೆ ಫುಡ್ ತಿಂತಿರ್ತೀರಲ್ಲ, ಸೊ ನಾನು ಇವಾಗ ಇತ್ತೀಚೆಗೆ ಜಾಸ್ತಿ ಸೀ ಫುಡ್ ಇಷ್ಟ ಆಗ್ತಾ ಇದೆ ನನಗೆ ತಿನ್ನಬೇಕು ಅಂತ. ಸೊ ಇದ್ರ ಮೇಲ್ಗಡೆ ಈ ಥರ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಜೊತೆ ಆಹಾ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವ. ಹೇಗಾಗಿದೆ, ಚೆನ್ನಾಗಿ ಆಗಿತ್ತು ಆ್ಯಕ್ಚುಲಿ. ತುಂಬ ಇಷ್ಟ ಆಯಿತು ನನಗೆ ಈ ಫಿಶ್ಶು.
ಸೊ ಚರಿ ಚೆನ್ನಾಗಿ ತಿಂದ್ಲು, ಫಿಶ್ ಅಷ್ಟೇ ತಿಂದ್ಲು, ಅನ್ನ ಏನು ಊಟ ಮಾಡಲಿಲ್ಲ ಅವಳು. ನಾನು ಚರಿ ಅಷ್ಟೇ ತಿಂದ್ವಿ. ನನ್ನ ಹಸ್ಬೆಂಡ್ ಮಾಮೂಲಿ ಮಾಡಿದ್ನಲ್ಲ ಅನ್ನ ಸಾರು ತಿಂದ್ರು ಅವರು. ಆ್ಯಂಡ್ ಇಲ್ಲಿ ಚರಿಯಮ್ಮಂಗೆ ನಾನು ಒಂಚೂರು ಬೆನ್ನು ಹೊತ್ತು ಅಂತ ಹೇಳಿದ್ರೆ ಎಷ್ಟು ಅಡ್ಕ ಆಡ್ತಾ ಇದ್ದಾಳೆ ನೋಡಿ. Papa did it. No, I can't breathe. I can't breathe. I can't breathe. ಕ್ಲೀನ್ ಆಗಿ ಓದ್ಬೇಕು ನೋಡ. ಅಯ್ಯಪ್ಪ, ಅಯ್ಯಪ್ಪ, ಹಂಗ್ ಮಾಡಂಗಿಲ್ಲ ಸರ್. ಡಾನ್ಸ್ ಎಲ್ಲ ಮಾಡ್ಬೇಡ ಚಿಟ್ರಿ. ಅಯ್ಯ ಕಾಲ್ ನೋಡುತ್ತೆ ನೋಡ ಮತ್ತೆ. ಯು ಶುಡ್ ಬಿ ಕೇರ್ಫುಲ್ ಕಂದ, ಪ್ಲೀಸ್. ಏಯ್ ಸ್ಟುಪಿಡ್. ನೋಡ ಚಾಲಿಟ್ಟು ಹೋಗು. ಎಷ್ಟು ಚೆನ್ನಾಗಿರೋಂತಹ ಕವು ಬಿಡಿಸಿದ್ದಾರೆ. ಇದು ಏನ್ ಕವ್ವ? ಇದೇನ್ ಕತ್ತೆನಾ? ಕವ್ವ ಕವ್ವ ಕತ್ತೆನಾ? ಏನು ಕ್ರವ್ವ? ಹಸುನಾ? ಸೀರಿಯಸ್ಲಿ? ಆಕ್ಳು. ನನ್ ಕಂದನೆ ಏನೋ ಚಂದ ಬಿಡಿಸ್ತಾ ಐತಿ ನನ್ ಕೂಸು. ಓ ಮೈ ಬೇಬಿ, ಲುಕ್ ಅಟ್ ಯುವರ್ ಪಪ್ಪಾಸ್ ಡ್ರಾಯಿಂಗ್ ಚೆರಿ. Look here. Oh, some flowers. Flowers, 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 flowers. Ignore. Kudre bidisti, unicorn bidistante. Flowers, 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 flowers. ಏನಂತ ಡ್ರಾಯಿಂಗ್ ಮಾಡ್ತಿರೋ? ಸೊ ಇಲ್ಲಿ ವೆಜಿಟೇಬಲ್ಸ್ ರೋಲು ಹಾಗೆ ಸಮೋಸ ಸಂಜೆ ಸ್ನ್ಯಾಕ್ಸ್ ಆಗಿ ಸ್ವಲ್ಪ ಜಾಸ್ತಿ ಫ್ರೈ ಆಗಿದೆ ಇದು. ಬಟ್ ಓಕೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾಕೆ ಫ್ರೋಝನ್ ಸಮೋಸ, ಫ್ರೋಝನ್ ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ ಇದು. ಸೊ ಇದನ್ನು ಏನು ಮೈಕ್ರೋವೇವ್ ಮಾಡಿ ಅದಾದಮೇಲೆ ಎಣ್ಣೆಲಿ ಕರೆದಿರೋ ಅಂಥದ್ದು. ಸೊ ಅದಕ್ಕೆ ರೆಡಿ ಈ ಥರ ಚಟ್ನಿ ಕೊಡ್ತಾರೆ. ಬಟ್ ಇದನ್ನ ನಾನು ಅಷ್ಟು ಪ್ರಿಫರ್ ಮಾಡಲ್ಲ. ಬಟ್ ಟೊಮೆಟೊ ಸಾಸ್ ಆದ್ರೆ ಓಕೆ, ಸಾಕದೆ. ಸರಿ, ಏನು Milkshake strawberry. From ice cream melted, I made it by idea. ಹೌದಾ? ನೀನೇ ಮಾಡಿದ್ಯಾ ಸ್ಟ್ರಾಬೆರಿ ಮಿಲ್ಕ್ ಶೇಕು? ಎಷ್ಟು ಚೆನ್ನಾಗಿದೆ ಅಲ್ಲ ನಿನ್ ಕಪ್ಪದು. ವಾವ್, ಕ್ಯೂಟ್. It's a Play-Doh. ಹೌದಾ? Yeah. ಚೆನ್ನಾಯ್ತಾ? Yes. Yes. Can you put me a little food like you do? ಆ್ಯಂಡ್ ಚರಿಗೆ ಈ ಥರ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ನಾವು ಮುಂಚೆ ಇದ್ವಲ್ಲ ಯುಟಿ ಹೌಸಿಂಗು, ಸೊ ಅದೇ ಗ್ರೌಂಡಿಗೆ ಬಂದಿದ್ದೀವಿ. ಸೊ ಅವಳು ಬಬ್ಬಲ್ನ ಜಸ್ಟ್ ಹಂಗೆ ಇಟ್ಕೊಂಡ್ರೆ ಆ ಗಾಳಿಗೆ ಅದೇ ಬಬ್ಬಲ್ಸ್ ಆಗ್ತಾ ಇದೆ. ಅದು ಅವಳಿಗೆ ಫುಲ್ ಖುಷಿ ಆಯಿತು. ಸಂಜೆ ಹೊತ್ತು ಹೊರಗೆ ಹೋಗಲೇಬೇಕು ನಾವು ಅವಳನ್ನು ಕರ್ಕೊಂಡು ಪಾರ್ಕಿಗೆ ಅಲ್ಲಿ ಇಲ್ಲಿ ಅಂತ. ಇಲ್ಲ ಅಂತಂದರೆ ಅವಳಿಗೆ ಸಖತ್ ಕಾಟ ಕೊಟ್ಬಿಡ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನನಗೂ ತುಂಬ ಖುಷಿ ಆಗ್ತಿತ್ತು. ಅವಳು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ಲು. ಅಮೇಝಿಂಗ್. ಜಸ್ಟ್ ಸಂಜೆ ಹೊತ್ತು ನಾವು ಈಗ ಸಮ್ಮರ್ ಆಗಿರೋದ್ರಿಂದ ನಮಗೆ ಡೇ ಜಾಸ್ತಿ ಇರುತ್ತೆ. ಅಂದರೆ ಕತ್ಲು ಲೇಟಾಗಿ ಆಗುತ್ತೆ. ಒಂದು 8:15 8:15 ಹಾಗೆ ಕತ್ಲಾಗತ್ತೆ. ನಾವು ಇವತ್ತಿನ ವ್ಲಾಗ್ ನೋಡಿದ್ರಲ್ಲ, ಇಷ್ಟೇ ನಮ್ಮದು. ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ಬಾಯ್. To the clouds. Why bubbles fly, balloons fly? ಲೈಟ್ ವೇಟ್ ಅಲ್ಲ ಚರಿ, ಅದಕ್ಕೆ ಹಾರಿ ಹೋಗುತ್ತೆ.